ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅನ್ಸಾರಿ ವಿರುದ್ಧ ಜನಾರ್ದನ ರೆಡ್ಡಿ ಕಿಡಿಕಿಡಿಯಾಗಿದ್ದಾರೆ. ತಮ್ಮನ್ನ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ರು ಅಂತ ಇಕ್ಬಾಲ್ ಅನ್ಸಾರಿ ವಿರುದ್ಧ ಜನಾರ್ದನ್ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ತಾನು ಕೂಡ ಏಕವಚನದಲ್ಲಿ ಮಾತನಾಡಬಹುದು, ನಾನು ಕೂಡ ಲೇ ಇಕ್ಬಾಲ್ ಅನ್ನಬಹುದು, ಆದರೆ ಅನ್ನಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ, ಯಾವತ್ತೂ ಹಾಗೆ ಮಾತನಾಡಲ್ಲ, ಆತ ಹುಚ್ಚ ಆಗಿದ್ದಾನೆ, ಹಾಗಾಗಿ ಏನೇನೋ ಮಾತನಾಡ್ತಿದ್ದಾನೆ ಅಂತ ಕೊಪ್ಪಳದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿಂದೆ ಏನು ಸಚಿವರಾಗಿದ್ದು ಶಾಸಕರಾಗಿರುವಂತ ಇಕ್ಬಾಲ್ ಅನ್ಸಾರಿ ಅವರು ಕೆಲವೊಂದು ಮಾತುಗಳನ್ನ ಮಾತಾಡ್ತಾ ಇದ್ರು. ಬಹಳ ಏಕವಚನದಲ್ಲಿ ಅವ ಇವ ಎಲ್ಲಿದ್ರು ಕೂಡ ನೋಡ್ರಿ ಅಂತೇಳಿ ನನ್ನ ಅಕ್ಕ ತಂಗಿರಿಗೆ ನಾನು ಏನೋ ಒಂದು ಸಂದೇಶ ಕೊಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇದ್ರು. ನಾನ್ ಕೂಡ ಲೇ ಇಕ್ಬಾಲ್ ಅಂತ ಅನ್ಬೇಕಂದ್ರೆ ಒಂದೇ ಸೆಕೆಂಡ್ ನನಗೆ ಟೈಮ್. ಏನ್ ಜಾಸ್ತಿ ಸಮಯ ನನಗೇನ್ ಬೇಕಾಗಿಲ್ಲ. ನಿನ್ನಂತ ಏಕವಚನದಲ್ಲಿ ಮಾತಾಡಿ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡೋ ರಾಕ್ಷಸರಂತ ರಾಜಕೀಯ ನಾಯಕರನ್ನ ಬಳ್ಳಾರಿಯಲ್ಲಿ ಶಾಶ್ವತವಾಗಿ ಅವ್ರ ಮನೆಯಲ್ಲಿ ಕೂಡಿಸಿದ್ವಿ ನಾವು. ಇವತ್ತು ನಾನು ಗಂಗಾವತಿಗೆ ಬಂದಿರುವಂತದ್ದು 12 ವರ್ಷಗಳ ನಂತರ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಧಾರವಾಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಭರ್ಜರಿ ಮತಬೇಟೆಯನ್ನು ನಡೆಸಿದ್ದಾರೆ. ನರಗುಂದ ನಗರದಲ್ಲಿ ಪಂಚಮಸಾಲಿ ಮುಖಂಡರುಗಳ ಸಮಾವೇಶದಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾ ಇದ್ರು. ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಮತ್ತು ವಿನಯಣ್ಣವರಿಗೆಲ್ಲರೂ ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದ ಕೋರ್ತೀನಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ವಿನಯಣ್ಣ ಕುಲಕರ್ಣಿಯವರು ಮತ್ತು ಸಂತೋಷ್ ಲಾಡವರು, ಪ್ರಸಾದ್ ಅಬ್ಬೆಯವರು, ಎನ್.ಎಸ್. ಕೊಂಡಳ್ಳಿಯವರು ಇವರೆಲ್ಲರ ಸಲಹೆ ಮೇರೆಗೆ ಒಂದು ಕಾಂಗ್ರೆಸ್ ಪಕ್ಷ ಒಂದು ಚುನಾವಣೆಯನ್ನು ಎದುರಿಸಲಿಕ್ಕೆ ನಾನು ಒಂದು ಅವಕಾಶ ಮಾಡಿಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ, ತಮ್ಮೆಲ್ಲರೂ ಕಳಕಳಿಯಿಂದ ಕೇಳ್ಬೋದೇನೆಂದ್ರೆ ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನನಗೊಂದು ಹಾಕಿ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡೋದು. ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಈ ಒಂದು ವೇದಿಕೆ ಮುಖಾಂತರ ಹೇಳೋದು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ವಿನಯಣ್ಣವರು ಕೂಡ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದ್ದಾರೆ ಈ ಒಂದು ರಾಜ್ಯದಲ್ಲಿ. ಯಾಕಂದ್ರೆ ವಿನಯಣ್ಣವರ ಈ ಒಂದು ಕ್ಷೇತ್ರ, ಈ ಒಂದು ಜಿಲ್ಲೆಯಲ್ಲಿ ಪರಿಚಯ ಇಲ್ಲ ಅಂತಿಲ್ಲ, ಅವ್ರ ಕಡೆ ಸಹಾಯ ಪಡೆದಂತವ್ರು ಈ ಒಂದು ಕ್ಷೇತ್ರ ಮತ್ತು ಈ ಒಂದು ಜಿಲ್ಲೆಯಲ್ಲಿ ಯಾರು ಇಲ್ಲ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಪೇಸಿಎಂ ಭಾಳ ಸದ್ದು ಮಾಡಿತ್ತು. ಈ ಬಾರಿ ಚೆಂಬು ಮತ್ತು ಚಿಪ್ಪು ಭಾಳ ಸದ್ದು ಮಾಡ್ತಾ ಇದೆ. ಇದೀಗ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಚೊಂಬು ಹಿಡಿದು ಪ್ರೊಟೆಸ್ಟ್ ಮಾಡಿದರು. ಮೋದಿ ಅವರು ಇವತ್ತು ಬರ್ತಾ ಇದ್ದಾರೆ, ಹಾಗಾಗಿ ದಾವಣಗೆರೆಯಲ್ಲಿ ಸಾಂಕೇತಿಕವಾಗಿ ಒಂದು ರೀತಿಯಲ್ಲಿ ಚೊಂಬು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ನಾಯಕರ ಪ್ರೊಟೆಸ್ಟ್ ಯಾವ ರೀತಿ ಇದೆ ನೋಡಿ. ಈ ಸಭೆಯನ್ನು ಉದ್ದೇಶಿಸಿ ಡಿ ಬಸವರಾಜರನ್ನು ಮಾತಾಡುತ್ತಾರೆ. ಕರ್ನಾಟಕಕ್ಕೆ ಕೇಂದ್ರದ ತೆರಿಗೆ ಅನುದಾನ ಬರದ ಪರಿಸ್ಥಿತಿಯಲ್ಲಿ ದುಡ್ಡು ಕೊಡ್ತಿರುವ ಚೆಂಬು ಸರ್ಕಾರದ ವಿರುದ್ಧ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಎಐಸಿಸಿ